ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮತ್ತೆ ಸ್ಯಾರಿ ಶಾಪಿಂಗ್. ಇನ್ನೇನು ವರಮಹಾಲಕ್ಷ್ಮಿ ಆಯ್ತು, ಅದಾಗಿ ಒಂದು 20 ಡೇಸ್ಗೆ ಗೌರಿ ಹಬ್ಬನೂ ಕೂಡ ಬರ್ತಿದೆ. ಗೌರಿ ಹಬ್ಬಕ್ಕೆಲ್ಲ ಸ್ಯಾರಿ ತಗೊಬೇಕು. ನಮ್ಗೆ ಆಕ್ಚುಲಿ ಇದು ಸ್ವಲ್ಪ ಮೇನ್ ಹಬ್ಬ ಅಂತಾನೆ ಹೇಳ್ಬೋದು. ನಾವು ಸ್ವಲ್ಪ ಜನ ದೀಪಾವಳಿಗೆ ಬಾಗ್ನ ಕೊಡ್ತಾರೆ ಅಲ್ವಾ, ನಾವು ಗೌರಿ ಹಬ್ಬಕ್ಕೆ ಕಂಪಲ್ಸರಿಯಾಗಿ ಬಾಗ್ನ ಕೊಡ್ತೀವಿ. ಸೊ ಹಾಗಾಗಿ ಸ್ಯಾರಿ ತಗೊಬೇಕಿತ್ತು. ನಾನು ಅಮ್ಮಂಗೆ ಅತ್ತೆಗೆ ಎಲ್ಲ ಇವಾಗ ಗೌರಿ ಹಬ್ಬಕ್ಕೆ ಸ್ಯಾರಿ ಕೊಡಿಸ್ತೀನಿ. ಸೊ ಹಾಗಾಗಿ ಅವ್ರಿಗೆ ಹೋಗಿ ತರೋಣ. ಹಾಗೆ ನನಗೆ ಯಾವ್ದಾದ್ರು ಇಷ್ಟ ಆದ್ರೆ ತಗೊಂತೀನಿ, ಇಲ್ಲಾಂದ್ರೆ ನಾನೇನು ತಗೊಳೋದಕ್ಕೆ ಹೋಗಲ್ಲ. ಬಿಕಾಸ್ ಈಗ ಆಲ್ರೆಡಿ ಎಷ್ಟು ಸ್ಯಾರಿ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡೋಣ, ಇಷ್ಟ ಆದ್ರೆ ತಗೊಂತೀನಿ. ಇವತ್ತು ನಾವು ಹೋಗ್ತಾ ಇರೋದು ರತ್ನಮ್ಗೆ. ಆಕ್ಚುಲಿ ಬೇಗನೆ ಹೋಗ್ಬೇಕಿತ್ತು, ಬಿಕಾಸ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ. ಬೇಗ ಹೋಗೋಣ ಅನ್ಕೊಂಡಿದ್ದು, ಟೈಮೇ ಆಗೋಯ್ತು. ಆಗ್ಲೇ 11:45 ಆಗಿದೆ ಇಲ್ಲೇನೆ. ಸೊ ಈಗ ಹೋಗಿ ನೋಡೋಣ, ಕಲೆಕ್ಷನ್ ಅಲ್ಲೇ ಏನಾದ್ರು ಇಷ್ಟ ಆದ್ರೆ ಅಲ್ಲಿ ತಗೊಳ್ಳೋಣ ಅನ್ಕೊಂಡಿದೀನಿ. ಇಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ನೋಡೋಣ ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ಮೂವಿಗೆ ಹೋಗೋಣ ಅನ್ಕೊಂಡಿದೀವಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನೀವು ನಾನು ಸ್ಯಾರಿ ಶಾಪಿಂಗ್ ಏನಾದ್ರು ವಿಡಿಯೋ ಹಾಕಿದಾಗ ಪ್ರಮೋಷನ್ ವಿಡಿಯೋಸೇ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಿ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾವು ಪರ್ಸನಲ್ ಆಗಿ ಶಾಪಿಂಗ್ ಅಂತ ಇರುತ್ತಲ್ಲ, ಈಗ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಶಾಪಿಂಗ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಹೋಗ್ತಾ ಇರೋದು. ಮತ್ತೆ ಕಮೆಂಟ್ ಮಾಡಬೇಡಿ ಏನು ಪ್ರಮೋಷನ್ ಅಂತ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಈಗ ನಾವು ಬಂದಿರೋದು ಚಂದ್ರ ಲೇಔಟಲ್ಲಿರೋ ಅಂಥ ರತ್ನಮ್ಗೆ. ಫಸ್ಟು ನಾನು ಕೆಳಗೆ ಅಂದರೆ ಫಸ್ಟ್ ಫ್ಲೋರಲ್ಲಿರೋ ಅಂಥ ಮೈಸೂರು ಸಿಲ್ಕ್ ಕಲೆಕ್ಷನ್ಸೇ ಫಸ್ಟ್ ನೋಡೋಣ ಅಂತ ಹೋದೆ. ಅರೌಂಡ್ 5 to 8 ರೇಂಜಲ್ಲಿ ತೋರಿಸಿ ಅಂತ ಫಸ್ಟು ಕೇಳಿದೆ ನಾನು. ಆಗ ನನಗೆ ಯಾಕೋ ಥಿಕ್ನೆಸ್ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಬಿಕಾಸ್ ತುಂಬಾ ತೆಳ್ಳಗಿರುತ್ತೆ. ನಾವು KSIC ವೇರ್ ಮಾಡಿರೋರು ಈ ಕ್ರೇಪ್ ಸಿಲ್ಕಲ್ಲಿ ಅದರಲ್ಲೂ ಒಂದು 60 ಗ್ರಾಮ್ ಆ ಥರ ನೋಡ್ತಾ ಇದ್ದೀವಿ ಅಂದರೆ ಒಂಚೂರು ಇಷ್ಟ ಆಗಲ್ಲ. ನಿಮಗೆ ವಿಡಿಯೋದಲ್ಲಿ ಈ ಥರ ಚೆನ್ನಾಗಿ ಕಾಣಿಸ್ತಿರ್ಬೋದು, ಬಟ್ ಥಿಕ್ನೆಸ್ ಅಷ್ಟು ಚೆನ್ನಾಗಿರಲ್ಲ. ಬಟ್ ಕಲೆಕ್ಷನ್ ತುಂಬಾ ಇತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೈಸೂರು ಸಿಲ್ಕಲ್ಲಿ ತುಂಬ ಕಲೆಕ್ಷನ್ ಇತ್ತು. ಅದೇ ಸೆಮಿ ಮೈಸೂರು ಸಿಲ್ಕಲ್ಲಿ ಅಷ್ಟಾಗಿರಲಿಲ್ಲ. ಈ ಮೈಸೂರು ಸಿಲ್ಕ್ ನೋಡ್ಕೊಂಡು ಆಮೇಲೆ ನಾನು ಫಸ್ಟ್ ಫ್ಲೋರಲ್ಲಿ ಸೆಮಿ ಮೈಸೂರು ಸಿಲ್ಕೇ ಆಗಿರಲಿ ಅಥವಾ ನಾರ್ಮಲ್ ಸ್ಯಾರೀಸೇ ಆಗಿರಲಿ ಅಥವಾ ಫ್ಯಾನ್ಸಿ ಸ್ಯಾರೀಸೇ ಆಗಿರಲಿ, ಅದೆಲ್ಲ ಫಸ್ಟ್ ಫ್ಲೋರಲ್ಲಿದೆ. ಸೊ ನಾನು ಫಸ್ಟು ಗ್ರೌಂಡ್ ಫ್ಲೋರಲ್ಲೇ ಈ ಮೈಸೂರು ಸಿಲ್ಕ್ನ ನೋಡ್ಬಿಡೋಣ. ನನಗೆ ಯಾವುದಾದ್ರೂ ಇಷ್ಟ ಆದರೆ ತೊಗೊಳೋಣ ಅಂತ ಅಂದ್ಕೊಂಡು ಫಸ್ಟು ನನಗೆ ಸೆಲೆಕ್ಷನ್ ಮಾಡಿಕೊಂಡೆ. ನೋಡ್ತಾನೆ ಇದ್ದೆ. ನನಗೆ ಅರೌಂಡ್ 8,000 ರೇಂಜಲ್ಲಿ ಯಾವುದೂ ಕೂಡ ಅಷ್ಟಾಗಿ ಇಷ್ಟ ಆಗಿಲ್ಲ. ಸುಮಾರಷ್ಟು ನೋಡಿದೆ. ಆಮೇಲೆ ಮತ್ತೆ ಕ್ರೇಪ್ ಬನಾರಸಲ್ಲಿ ನೋಡೋಣ, ಬಿಕಾಸ್ ನನ್ನ ಹತ್ರ ಕ್ರೇಪ್ ಜಾರ್ಜೆಟ್ಟಲ್ಲಿರೋದಲ್ವ. ಸೊ ಸ್ವಲ್ಪ ಕ್ರೇಪ್ ಬನಾರಸಲ್ಲಿ ನೋಡೋಣ ಅಂತ. ಕ್ರೇಪ್ ಬನಾರಸಲ್ಲಿ ಅಷ್ಟಾಗಿ ಕಲೆಕ್ಷನ್ ಇರಲಿಲ್ಲ ಇಲ್ಲಿ, ಬಿಕಾಸ್ ನಾನು ಬೇರೆ ಕಡೆನೂ ನೋಡಿರೋದ್ರಿಂದ ಇಲ್ಲಿ ಅಷ್ಟಾಗಿ ಕಲೆಕ್ಷನ್ ಇರಲಿಲ್ಲ. ಆಮೇಲೆ ಒಂದು ಇದೇ ಥರ ನಾನು ಆನ್ಲೈನಲ್ಲಿ ಯಾವುದೋ ನೋಡಬೇಕಾದ್ರೆ ನನಗೆ ಈ ಥರ ಚೆಕ್ಸ್ ಬಂದು ಮಧ್ಯದಲ್ಲಿ ಬುಟ್ಟ ಇರೋದೆಲ್ಲ ನನಗೆ ಇಷ್ಟ ಆಗಿತ್ತು. ಆ ಥರ ಇದೆಯಾ ಅಂತ ಜಸ್ಟ್ ನಾನು ಫೋಟೋ ತೋರಿಸ್ದೆ ಅವರಿಗೆ. ಅವ್ರು ಇದೆ ಅಂತ ಅದನ್ನು ನನಗೆ ಕೊಟ್ಟರು. ಅದರಲ್ಲಿ ತುಂಬಾ ಕಲರ್ಸ್ ಇತ್ತು. ಒಂದು ಮೆರೂನ್ ಇತ್ತು, ಒಂದು ಲೈಲ್ಯಾಕ್ ಕಲರ್ ಇತ್ತು, ಇನ್ನೊಂದು ಡಾರ್ಕ್ ಬ್ಲೂ, ಇಂಕ್ ಬ್ಲೂ ಬರುತ್ತಲ್ಲ ಅದೊಂದಿತ್ತು, ಇದೊಂದು ಬ್ಲೂ ಕಲರ್ ಇತ್ತು. ಫಸ್ಟು ಮೆರೂನ್ ನೋಡಿದೆ. ಮೆರೂನ್ ನನ್ನ ಹತ್ರ ಆಲ್ರೆಡಿ KSIC ಇದೆ, ಮೆರೂನ್ ಕಲರು ಇದೆ. ಹಾಗೆ ಲೈಲ್ಯಾಕು ಅಷ್ಟೇ. ಇವಾಗ ನಾನು ರೀಸೆಂಟಾಗಿ ನೀವು ನನ್ನ ಮಿನಿ ವ್ಲಾಗ್ಸಲ್ಲಿ ನೋಡಿದ್ರೆ ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮ ಅಕ್ಕ ಮಂಗಳಗೌರಿ ಪೂಜೆಗೆ ಹಾಕ್ಕೊಂಡಿದ್ನಲ್ಲ ಕೃಷ್ಣ ಇರುವಂಥದ್ದು ಪೆನ್ ಕಲಂಕಾರಿ ಸ್ಯಾರಿ, ಅದು ಅದೇ ಥರನೇ ಇರೋದು ಕಲರ್, ಅಂದರೆ ಲೈಲ್ಯಾಕ್ ಕಲರೇ ಇರೋದು. ಸೊ ಹಾಗಾಗಿ ಅದನ್ನು ಕೂಡ ತೊಗೊಳ್ಲಿಲ್ಲ. ಮತ್ತು ಈ ಕಲರ್ ನೋಡೋಣ ಅಂತ ಇದನ್ನು ಸೈಡಲ್ಲಿ ಇಟ್ಟು ಹೋದೆ. ಆಮೇಲೆ ಲಾಸ್ಟಲ್ಲಿ ಇದೊಂದು ಪಿಂಕ್ ವಿತ್ ಮೆರೂನ್ ಅಥವಾ ಬ್ರೌನ್ ಕಾಂಬಿನೇಷನ್, ಇದು ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ. ಬಟ್ ಇದು ಶರಣ್ಗೆ ಅಷ್ಟಾಗಿ ಇಷ್ಟ ಆಗಿಲ್ಲ. ಇದ್ರ ಥಿಕ್ನೆಸ್ ಬಂದು ಅರೌಂಡ್ 80 to 100 GSM ಇತ್ತೇನೋ. ಇದ್ರ ಪ್ರೈಸ್ ಬಂದು 8,000 ಸಮಥಿಂಗ್, 8,600 ಆ ರೇಂಜಲ್ಲಿತ್ತು. ಇದು ನನಗೂ ಇದು ಓಕೆ ಅನ್ನಿಸ್ತು, ಬಿಕಾಸ್ ನನ್ನ ರೇಂಜಿಗೆ ಅಂದರೆ ನಾನು ತುಂಬ ಎಕ್ಸ್ಪೆನ್ಸಿವ್ ಆಗು ತೊಗೊಳೋದು ಬೇಡ. ರೀಸೆಂಟಾಗಿ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನಿ ಸ್ಯಾರಿಗೆ ಅಂತ ನಾನು ಸ್ವಲ್ಪ ಲೋವರ್ ರೇಂಜಲ್ಲೇ ನಾನು ನೋಡ್ತಾ ಇದ್ದೆ. ಬಿಕಾಸ್ ಗೌರಿ ಹಬ್ಬಕ್ಕೆ ಅಷ್ಟೇ ಅಲ್ವಾ, ಯಾವುದೇ ರೀತಿ ಫಂಕ್ಷನ್ಗೆ ಏನೂ ಅಲ್ಲ ಅಂತ. ಹಾಗೆ ಇನ್ನೊಂದು ಸ್ವಲ್ಪ ಸ್ಯಾರೀಸು ನೋಡ್ತಾ ಇದ್ದೆ. ನನಗೆ ಬೆಂಟೆಕ್ಸ್ ಬಾರ್ಡರಲ್ಲಿ ನೋಡೋಣ ಅಂತ ಅಂದ್ಕೊಂಡು ಹೋಗಿದ್ದಿದ್ದು. ನಂಗೆ ಅಲ್ಲಿ ಯಾವುದೂ ಕೂಡ ಅಷ್ಟಾಗಿ ಇಷ್ಟ ಆಗಿಲ್ಲ. ಸ್ವಲ್ಪ ಅಷ್ಟು ಮೆಟೀರಿಯಲ್ ಇಷ್ಟ ಆದರೆ ಕಲರ್ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಕೇಳಿದ ಕಲರ್ ಸಿಗ್ತಾ ಇರಲಿಲ್ಲ, ಆ ಥರನೇ ಇತ್ತು. ಇನ್ನು 3D ಕಲರ್ ಅಂತ ನೋಡಿದಾಗ ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ 3D ಕಲರ್ ಹಾಕ್ಕೊಂಡ್ರೆ ನಾನು ಇನ್ನೂ ಶಾರ್ಟಾಗಿ ಕಾಣ್ತೀನೇನೋ ಅನ್ನೋದು ಒಂದು ನನ್ನ ಮೈಂಡಲ್ಲಿತ್ತು. ಸೊ ಹಾಗಾಗಿ ನಾನು 3D ಕಲರು ಕೂಡ ತೊಗೊಳ್ಲಿಲ್ಲ.
ಇನ್ನು ಅಲ್ಲಿಂದ ತೊಗೊಂಡು ನಾವು ಮತ್ತೆ ಒರಾನಿಗೆ ಹೋಗೋಣ ಅಂತ ಹೊರಟ್ವಿ. ಇವಾಗ ಸೀರೆ ಎಲ್ಲ ತೊಗೊಂಡು ಮತ್ತೆ ಇವಾಗ ಆಲ್ಮೋಸ್ಟ್ 1:30 ಆಗಿದೆ ಟೈಮು. 1.5 hours ಆಯ್ತೇನೋ ಅಷ್ಟೇ, ಬೇಗ ಆಯಿತು. ಬಟ್ ನಾನೇ ಒಂಚೂರು ಹುಡುಕ್ತಾ ಇದ್ದೆ. ಇನ್ನು ನಂಗೆ ಯಾಕೋ ಏನಂದರೆ ನಾರ್ಮಲ್ KSIC ಆ ಥರ ಎಲ್ಲ ಉಟ್ಕೊಂಡು ಕ್ರೇಪ್ ಸಿಲ್ಕಲ್ಲಿ ನೋಡಬೇಕು ಅಂದರೆ ಸ್ವಲ್ಪ ಜರಿ ನೋಡ್ತೀನಿ ನಾನು. ಸೊ ಹಾಗಾಗಿ ಯಾವುದೋ ಒಂದು ನೋಡಿ ಇಟ್ಟಿದ್ದೆ, ಬೇರೆ ಕಡೆನೂ ವಿಚಾರಿಸ್ತಿದ್ದೆ, ಅದೇ ಥರ ಇತ್ತು. ಇಲ್ಲಿ ಕಲರು ಕೂಡ ಚೆನ್ನಾಗಿತ್ತು. ಸೊ ಸ್ವಲ್ಪ ಕಾಸ್ಟ್ಲಿ ಆಯಿತು, ಯಾಕೆಂದರೆ ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಸ್ಯಾರೀಸ್ಗೆ. ಸೊ ಹಾಗಾಗಿ ಹಿಂದೆ ಮುಂದೆ ನೋಡ್ತಾ ಇದ್ದೆ ತೊಗೊಳೋದ ಬೇಡವಾ ಅಂತ. ಆಮೇಲೆ ಇದೇಗೂ ಶರಣ್ ಕೊಡಿಸ್ತಾ ಇರೋದು ಗೌರಿ ಹಬ್ಬಕ್ಕೆ. ಸೊ ಅವರೇ ತಗೋ ಅಂದಮೇಲೆ ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ. ಹಂಗೂ ನಾನು ಒಂದು 8,000 ಏನೋ ನೋಡಿದ್ದೆ. ಫುಲ್ಲು ಪ್ಲೇನ್ ಇದು ಬಂದು ಪ್ಲೇನ್ ಬಂದು ಬಾರ್ಡರ್ ಇದ್ದಿದ್ದು, ಅದು ಕೂಡ ಚೆನ್ನಾಗಿತ್ತು. ಬಟ್ ಏನು ಅಂದರೆ ಶರಣ್ಗೆ ಇದೇ ಇಷ್ಟ ಆಯಿತು. ಬುಟ್ಟ ಇರೋದು ಗ್ರ್ಯಾಂಡಾಗೂ ಇದೆ, ಏನಾದ್ರು ಫಂಕ್ಷನ್ಗೂ ಕೂಡ ಉಟ್ಕೊಬೋದು. ಸೊ ಸರಿ ಇದೆ ತೊಗೊಳೋಣ. ಇನ್ನೊಂದು 3,000 ಎಕ್ಸ್ಟ್ರಾನಾ, 8,000 9 10 11 3,000 ಎಕ್ಸ್ಟ್ರಾ ಸರಿ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ. ಕಲರು ಕೂಡ ಇಷ್ಟ ಆಯಿತು. ನನ್ನ ಹತ್ರ ಆ ಕಲರ್ ಆ್ಯಕ್ಚುಲಿ ಇರಲಿಲ್ಲ. ಸೊ ಅದನ್ನು ತೊಗೊಂಡು ಈಗ ಮೂವಿಗೆ ಹೋಗೋಣ ಅಂತ ಒರಾನ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಯಾವ ಮೂವಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಿಕಾಸ್ ಯಾವುದು ಕೂಡ ಬುಕ್ ಏನು ಮಾಡಿಲ್ಲ. ಮುಂಚೆ ಇಲ್ಲಿದ್ದಿದ್ದು ರತ್ನಂ, ಈಗ ಅಲ್ಲಿ ನಾನು ಚೂರು ಮುಂದಕ್ಕೆ ಹೋಗ್ಬೇಕಷ್ಟೆ. ಕಲೆಕ್ಷನ್ ವೈಸ್ ಸ್ವಲ್ಪ ಖಾಲಿ ಆಗಿದೆ ಈಗ, ಅಷ್ಟೊಂದೇನು ಕಲೆಕ್ಷನ್ಸ್ ಅಂತ ಇಲ್ಲ, ಯಾಕಂದರೆ ಹಬ್ಬ ಆಯ್ತಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಖಾಲಿ ಆಗಿದೆ, ಮತ್ತೆ ರೀಸ್ಟಾಕ್ ಆಗ್ಬೋದು ಹಬ್ಬದಷ್ಟರಲ್ಲಿ. ಜನ ಕಮ್ಮಿ ಇದ್ರು, ಮೇಯ್ನಾಗಿ ತುಂಬ ಜನ ಇರ್ತಾರೆ ಹಬ್ಬದ ಹತ್ರ ಮಾಡ್ಕೊಂಬಂದಾಗ. ಸೊ ಇವತ್ತು ಪರವಾಗಿರಲಿಲ್ಲ, ಮ್ಯಾನೇಜಬಲ್. ಹಾಗೆ ಅಮ್ಮಂಗೆ ಎಲ್ಲ ಕ್ರೇಪ್ ಸಿಲ್ಕಲ್ಲಿ ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ತುಂಬಾ ಮೈಸೂರು ಸಿಲ್ಕ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಿಲ್ಲ. ಅವ್ರಿಗೆಲ್ಲ ಕ್ರೇಪ್ ಸಿಲ್ಕಲ್ಲಿ ತೊಗೊಂಡೆ ಅರೌಂಡ್ 3,000 ರೇಂಜಲ್ಲಿ. ನನ್ನ ಸ್ಯಾರಿ ಬಂದು 11,500 ಏನೋ ಆಯಿತು. ಥಿಕ್ನೆಸ್ಸು ಅಷ್ಟೇ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡೆ. ನೀವು ಕ್ರೇಪ್ ಸಿಲ್ಕ್ ತೊಗೊತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ರೇಂಜ್ ಜಾಸ್ತಿ ಹೋದಷ್ಟು ಚೆನ್ನಾಗಿರುತ್ತೆ ಅಷ್ಟೇ. ತೀರಾ ಕಮ್ಮಿ ತೊಗೊಳಕ್ಕೆ ಹೋದರೆ ಅಷ್ಟು ಥಿಕ್ನೆಸ್ ಇರಲ್ಲ, ಹಾಗೆ ಸ್ವಲ್ಪ ಅದೊಂಥರ ಅಷ್ಟು ಚೆನ್ನಾಗಿರಲ್ಲ. ಮೂವಿಗೆ ಹೋಗೋಣ ಅಂತ ಒರಾನಿಗೆ ಹೋಗಿದ್ದು. ಬಟ್ ಒರಾನಿಗೆ ಹೋಗೋ ಅಷ್ಟರಲ್ಲಿ ನಮಗೆ ಮೂವಿ ನೋಡೋದು ಬೇಡ, ಏನಾದರೂ ತಿನ್ಕೊಂಡು ಮನೆಗೆ ಹೋಗೋಣ ಸಾಕು ಅಂತ ಫಸ್ಟು ಫುಡ್ ಕೋರ್ಟಿಗೆ ಹೋದ್ವಿ. ತುಂಬ ದಿನ ಆಗಿತ್ತು ನಾನು ಸಿಸ್ಲರ್ನ ತಿಂದು. ಸೊ ಹಾಗಾಗಿ ನಾನು ಪನ್ನೀರ್ ಸಿಸ್ಲರ್ ತೊಗೊಂಡೆ. ಶರಣು ಆಲೂ ಸಿಸ್ಲರ್ ತೊಗೊಂಡಿದ್ರು, ಅವರು ರೈಸ್ ತೊಗೊಂಡಿದ್ರು, ನಾನು ನೂಡಲ್ಸ್ ಥರ ತೊಗೊಂಡಿದ್ದೆ. ಚೆನ್ನಾಗಿತ್ತು ಆ್ಯಕ್ಚುಲಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಫುಡ್ ಕೋರ್ಟಿಗೆ ಹೋದರೆ ಏನು ತಿನ್ನೋದು ಅನ್ನೋದೇ ಕನ್ಫ್ಯೂಷನ್. ನಾನು ಹಂಗೂ ಯಾವುದಾದ್ರೂ ಸೌತ್ ಇಂಡಿಯನ್ ಏನಾದರೂ ತೊಗೊಂಡ್ಬಿಡೋಣ ಅಂದ್ಕೊಂಡೆ. ಮತ್ತು ಸಿಸ್ಲರ್ ತುಂಬ ದಿವಸ ಆಯಿತು ಅಂದ್ಬಿಟ್ಟು ಸಿಸ್ಲರ್ನ ತೊಗೊಂಡೆ. ಏನಕ್ಕೆ ಸರ್ ವಿಡಿಯೋ ಫೋಟೋ ತಗೊತಿದ್ಯಾ? ಇದರಲ್ಲಿ ಏನೂ ಇಲ್ಲ, ಕೆಳಗಡೆ ಕ್ಯಾಬೇಜ್ ಇರೋದು, ಈ ಕಡೆ ಊಟ ಮಾಡ್ಬೋದು ಅಷ್ಟೊಂದೈತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮಿನಿಸೋಗೆ ಹೋಗಿದ್ವಿ. ಆ್ಯಕ್ಚುಲಿ ನಾನು ಲ್ಯಾಂಡ್ ಮಾರ್ಕಲ್ಲಿ ಮಿಸ್ಬೂ ಇದೆ ಅಂತ ಮಿನಿಸೋ ಅಲ್ಲಿ ಸ್ವಲ್ಪನೇ ಶಾಪಿಂಗ್ ಮಾಡಿದೆ. ನೋಡಿದ್ರೆ ಆಮೇಲೆ ಲ್ಯಾಂಡ್ ಮಾರ್ಕಿಗೆ ಹೋಗಿ ಅಲ್ಲಿ ಮಿಸ್ಬೂ ತೆಗ್ದುಬಿಟ್ಟಿದ್ದಾರೆ. ಸೊ ಸ್ಟಾಕ್ ಖಾಲಿ ಆಗಿದೆ ಅಂತನೋ ಏನೋ ಅದು ಔಟ್ಲೆಟ್ ಹೋಗಿದೆ ಅಂತೆ. ಆಮೇಲೆ ಹಾಗೇ ಅಪ್ಪಂಗೆ ಒಂದು ಮೊಬೈಲ್ ನೋಡಬೇಕಿತ್ತು. ಅದು ಸ್ಕ್ರೀನ್ ತುಂಬಾ ಡ್ಯಾಮೇಜ್ ಆಗಿತ್ತು. ಹಾಗೆ ಇವನ್ ಕ್ಯಾಮ್ರಾ ಲೆನ್ಸ್ ಕೂಡ ಒಡೆದೋಗಿತ್ತು. ಇವಾಗ ಲಿಶುನು ಅದನ್ನೇ ಯೂಸ್ ಮಾಡೋದ್ರಿಂದ ತುಂಬಾ ಹಾಳಾಗಿದೆ ಮೊಬೈಲು. ಸೊ ಒಂದು ಮೊಬೈಲ್ನ ನೋಡೋಣ ಅಂತ ನಾನು ವಿವೋ ನೋಡ್ತಾ ಇದ್ದೆ. ಅವರು ಕೂಡ ತುಂಬಾ ಓಪೋ ಎಲ್ಲ ಸಜೆಸ್ಟ್ ಮಾಡಿದ್ರು. ಬಟ್ ನನಗೇನೋ ಓಪೋ ತೊಗೊಬೇಕು ಅಂದರೆ ನಂಗೆ ಅಷ್ಟಾಗಿ ಇಷ್ಟ ಆಗಲ್ಲ ಓಪೋ ತೊಗೊಳಕ್ಕೆ ಆಗಿರಲಿ, ಅಥವಾ ರಿಯಲ್ಮಿನೋ ರೆಡ್ಮಿನೋ ನೋಡಿ ಅಂದರು. ರಿಯಲ್ಮಿ ಇವಾಗ ಲಾಂಚ್ ಆಗಿರೋದು ಅನಿಸುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಕೂಡ ಇರಲಿಲ್ಲ. ವಿವೋ ಪ್ರೆಸೆಂಟ್ಲಿ ಅಪ್ಪಂದು ವಿವೋನೇ ಇರೋದು. ಸೊ ಅವರಿಗೆ ಯೂಸ್ ಮಾಡೋದು ಕೂಡ ಈಸಿ ಆಗುತ್ತೆ ಅಂತ ನಾನು ವಿವೋನೇ ತೊಗೊಂಡೆ. ಆಗಲೇ ಹೇಳಿದ್ನಲ್ಲ ಲ್ಯಾಂಡ್ ಮಾರ್ಕಿಗೆ ಹೋಗೋಣ ಅಂತ ಸುಮ್ಮನೆ ಆಗಿದ್ದೆ. ಮಿಸ್ಬೋ ಅಲ್ಲಿ ಏನಾದರೂ ತೊಗೊಳೋಣ ಅಂತ, ಆದರೆ ಮಿಸ್ಬೋ ಇರಲಿಲ್ಲ, ಬರೀ ಟಾಯ್ಸ್ ಇತ್ತು ಅಷ್ಟೇ. ಈಗ ಆಲ್ರೆಡಿ ತುಂಬಾ ಶಾಪ್ ಮಾಡಿದ್ದೀವಿ ಲ್ಯಾಂಡ್ ಮಾರ್ಕಲ್ಲಿ ಲಿಶುಗೆ ಟಾಯ್ಸು. ಇವತ್ತು ಆಶಾ ಬೇರ್ದು ಅಡಿಷನ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡ್ವಿ. ಇನ್ನು ಕಾಫಿ ಕುಟ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಸ್ಟಾರ್ ಬಾಕ್ಸಿಗೆ ಬಂದ್ವಿ. ಶರುಗ್ ನಾನು ಕೇಕ್ ತೊಗೊಂಬ ಅಂದರೆ ಈ ಆಲ್ಮಂಡ್ ಚಾಕ್ಲೇಟ್ ಥರ ಇದೆ, ಟೇಸ್ಟ್ ವೈಸ್ ಚೆನ್ನಾಗಿದೆ.
ಬಟ್ ಇದನ್ನು ತಿಂದುಬಿಟ್ಟು ನಾವು ಕಾಫಿ ಕುಡಿದ್ರೆ ಟೇಸ್ಟೇ ಇರಲ್ಲ ಕಾಫಿದು. ಸೊ ತೊಗೊಂಬಂದ್ಬಿಟ್ಟಿದ್ವಲ್ಲ, ಏನಾದರೂ ಖಾರ ಥರ ಏನಾದರೂ ತೊಗೊಂಬರಕ್ಕೆ ಹೋಗಿದ್ದಾರೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ನನಗೆ ಹೆಸರು ಗೊತ್ತಿಲ್ಲ, ಇದು ಸಮಥಿಂಗ್ ವಾಲ್ನಟ್ ಇದು ಟೇಸ್ಟ್ ತುಂಬ ಚೆನ್ನಾಗಿದೆ ಇದ್ರದ್ದು. ಸೊ ನಮ್ಮ ಕಾಫಿ ಇಲ್ಲಿ ಶರಣ್ಗೆ ಹಾಗೆಯೇ ಕಾಫಿ ಕುಡಿತಾ ಅವ್ರು ಹೇಳಿದ್ರು ಕ್ಯಾರೆಟ್ ಲೈನ್ಗೆ ಹೋಗೋಣ, ಲಿಶುಗೆ ಒಂದು ಚೈನ್ ತೊಗೊಳೋಣ ಅಂತ. ಆ್ಯಕ್ಚುಲಿ ನಾನು ಇದಕ್ಕೂ ಒಂದು 1 ಮಂತ್ ಬ್ಯಾಕೇನೋ ನಾನು ಹೋಗಿದ್ದೆ, ವಿಸಿಟ್ ಮಾಡಿದ್ದೆ. ಅಂದರೆ ನಾವಿರೋ ಪ್ಲೇಸಲ್ಲೇ ಕ್ಯಾರೆಟ್ ಲೈನ್ಗೆ ಹೋಗಿದ್ದೆ. ಬಟ್ ನಂಗೆ ಅಲ್ಲಿ ಯಾವುದೇ ರೀತಿ ಕಲೆಕ್ಷನ್ ಇಷ್ಟ ಆಗಿರಲಿಲ್ಲ. ನಮಗೆ ರೆಡಿ ಬೇಕಾಗಿತ್ತು, ಆರ್ಡರ್ ಮಾಡಿದ್ರೆ ತಂದು ಕೊಡ್ತಾರೆ, ಬಟ್ ನಮಗೆ ರೆಡಿ ಬೇಕಾಗಿತ್ತು. ಇವತ್ತು ನೋಡೋಣ, ಏನಾದರೂ ಇಷ್ಟ ಆದರೆ ತೊಗೊಳೋಣ ಅಂತ ಹೋದ್ವಿ. ಡಿಸ್ನಿ ಎಡಿಷನ್ದು ತುಂಬಾ ಚೆನ್ನಾಗಿತ್ತು, ಕಲೆಕ್ಷನ್ನು ಚೆನ್ನಾಗಿತ್ತು, ಹಾಗೆ ನಮಗೂ ಕೂಡ ಇಷ್ಟ ಆಯಿತು. ಬಿಕಾಸ್ ಇವಾಗ ಡೈಲಿ ಏನು ಹಾಕಿ ಕಳಿಸಲ್ಲ ಲಿಶುಗೆ, ಯಾವಾಗಾದರೂ ಫಂಕ್ಷನ್ ಇದ್ದಾಗ ಹಾಕೋದಕ್ಕೆ ಅಂತ ಇದನ್ನು ತೊಗೊಂಡ್ವಿ. ಗೋಲ್ಡ್ ಇದೆ ಅವಳ ಹತ್ರ, 3 ಚೈನ್ ಇದೆ ಗೋಲ್ಡ್ ಚೈನು, ಬಟ್ ಅದೆಲ್ಲ ಸ್ವಲ್ಪ ಉದ್ದ ಆಗುತ್ತೆ. ಹಾಗೆ ಈಗ ಗೋಲ್ಡ್ ಚೈನ್ ಹಾಕಿಬಿಡೋದಕ್ಕೂ ಕೂಡ ತುಂಬಾ ಭಯ ಆಗುತ್ತೆ. ಇದೂ ಕೂಡ ಗೋಲ್ಡ್, ಇದು 18 ಕ್ಯಾರೆಟ್ ಗೋಲ್ಡ್, ಬಟ್ ಇದು ಸಣ್ಣದಾಗೂ ಇರುತ್ತೆ ಚಿಕ್ಕದಾಗೂ ಇರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಕ್ಯಾರೆಟ್ ಲೈನಲ್ಲಿ ತೊಗೊಂಡ್ವಿ. ತುಂಬಾ ಕಲೆಕ್ಷನ್ಸ್ ಇತ್ತು, ತುಂಬ ವೆರೈಟೀಸು ಕೂಡ ಇತ್ತು. ಪೆಂಡೆಂಟ್ಸ್, ಇಯರಿಂಗ್ಸ್ ಎಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿರುತ್ತೆ. ನಾವು ಕ್ಯಾರೆಟ್ ಲೈನಲ್ಲೂ ಮುಂಚೆ ಒಂದು 2 ಪರ್ಚೇಸ್ ಮಾಡಿದ್ವಿ. ಅದು ಮತ್ತೆ ಅವಳೆಲ್ಲ ಕಚ್ಚಿ ಒಂದು ಕಿತ್ತೆ ಹೋಗಿತ್ತು, ಅದನ್ನು ರಿಟರ್ನ್ ಮಾಡಿದ್ವಿ. ಆಲ್ಮೋಸ್ಟ್ 3 ಇಯರ್ಸ್ವರೆಗೂ ಅವಳು ಅದನ್ನು ಹಾಕ್ಕೊಂಡಿದ್ವಿ. ಈಗ ಹೇಗೂ ಸ್ಕೂಲ್ಗೆಲ್ಲ ಹಾಕಂಗಿಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಕೂಡ ತೆಗ್ದಿಟ್ಟಿದ್ದೆ, ರಿಟರ್ನ್ ಮಾಡಿಬಿಟ್ಟಿದ್ದೆ, ಬೇಡ ಬೇರೆ ಏನಾದರೂ ತೊಗೊಳೋಣ ಅಂತ. ಆ್ಯಕ್ಚುಲಿ ಅವತ್ತು ತೊಗೊಳಕ್ಕೆ ಅಂತ ಹೋಗಿದ್ವಿ, ಅಲ್ಲಿ ಯಾವುದೂ ಕಲೆಕ್ಷನ್ಸು ಇರಲಿಲ್ಲ, ಸೊ ನಾವು ಮತ್ತೆ ರಿಟರ್ನ್ ಆದ್ವಿ. ಇವತ್ತು ಏನಕ್ಕೋ ಗೊತ್ತಿಲ್ಲ, ಅವ್ರಿಗೆ ಸಡನ್ನಾಗಿ ಅನ್ನಿಸ್ತು, ಹೋಗಿ ನೋಡಿದ್ವಿ. ಒಂದು ಇಷ್ಟ ಆಯಿತು, ಹೊಸ ಎಡಿಷನ್ ಬಂದಿತ್ತು, ಡಿಸ್ನಿ ಎಡಿಷನ್ ಬಂದಿತ್ತು, ಚೆನ್ನಾಗಿತ್ತು ನೋಡೋದಕ್ಕೆ, ಹಾಗಾಗಿ ತೊಗೊಂಡ್ಬಿಟ್ವಿ. ಇದೇನು ಪ್ಲ್ಯಾನ್ ಮಾಡಿರಲಿಲ್ಲ ಲಿಶುಗೆ ತೊಗೊಳೋದು, ಸಡನ್ನಾಗಿ ಏನಕ್ಕೋ ಗೊತ್ತಿಲ್ಲ, ಶರುಗೆ ಏನು ಅನ್ನಿಸ್ತೋ ತೊಗೊಂಡ್ರು. ಈಗ ತೊಗೊಂಡ್ರು ಏನು ವೇಸ್ಟ್ ಆಗಲ್ಲ ಅನ್ನಿಸ್ತು, ಹಾಗಾಗಿ ನಾವು ಮತ್ತೆ ಇದಕ್ಕೇನೆ ಇನ್ವೆಸ್ಟ್ ಮಾಡೋದಕ್ಕೆ, ಅಂದರೆ ಇದಕ್ಕೇನೆ ಮತ್ತೆ ತೊಗೊಂಡ್ವಿ. ನಾರ್ಮಲ್ ಗೋಲ್ಡ್ ಚೈನ್ ಎಲ್ಲ ಹಾಕೋದು ಸ್ವಲ್ಪ ಭಯ ಆಗುತ್ತೆ. 3 ಆಲ್ರೆಡಿ ಇದೆ ಅವಳ ಹತ್ರ ಗೋಲ್ಡ್ ಚೈನು, ಅದನ್ನು ಹಾಕಿ ಕಳ್ಸೋಕ್ಕಾಗಲ್ಲ, ತುಂಬ ಉದ್ದ ಇರುತ್ತೆ, ಲೆಂತು ಕೂಡ ಉದ್ದ ಇರುತ್ತೆ, ಅವಳು ಕೂಡ ಕಂಫರ್ಟೇಬಲ್ ಆಗಿರಲ್ಲ. ಸೊ ಹಾಗಾಗಿ ನಾನು ಗೋಲ್ಡ್ ಚೈನ್ ಹಾಕಲ್ಲ. ಇದೂ ಕೂಡ ಗೋಲ್ಡ್ ಚೈನೇನೆ, ಇದು 18 ಕ್ಯಾರೆಟು ಅಥವಾ 14 ಕ್ಯಾರೆಟ್ ಆ ಥರ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಬೋದು. 18 ಕ್ಯಾರೆಟ್ ಮತ್ತು 14 ಕ್ಯಾರೆಟ್ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾರ್ಮಲ್ 22 ಕ್ಯಾರೆಟ್ ಹಾಗೆ 24 ಕ್ಯಾರೆಟ್ಗಿನ್ನ ಮಕ್ಕಳಿಗೆ ಅದು ಸಾಕು ಅನಿಸುತ್ತೆ. ಬಿಕಾಸ್ ಅವ್ರು ಎಳ್ಕೊಂತಿರ್ತಾರೆ, ಏನೋ ಆಯಿತು ಸುಮ್ಮನೆ ಹಿಂಗೆ ಎಳ್ದಿದ ತಕ್ಷಣ. ಇದು ತುಂಬ ಸಣ್ಣ ಇರೋದ್ರಿಂದ 24 ಕ್ಯಾರೆಟ್ ಎಲ್ಲ ಆದರೆ ಕಿತ್ತು ಬಂದ್ಬಿಡುತ್ತೆ, ಅಂದರೆ ಕಿತ್ತೋಗ್ಬಿಡುತ್ತೆ ಬೇಗ. ಇದು ಅಷ್ಟು ಬೇಗ ಕಿತ್ತೋಗಲ್ಲ. ಸೊ ಇದನ್ನು ನಾವು ಪ್ರಿಫರ್ ಮಾಡ್ತೀವಿ ಲಿಶುಗೆ. ಇದು ಇವಾಗ ತೊಗೊಂಡಿರೋದು, ಅವಳು ಎಷ್ಟು ಅಂದರೆ ತುಂಬ ದೊಡ್ಡವಳು, ಅಂದರೆ ಕಾಲೇಜ್ಗೆ ಹೋಗೋವರೆಗೂ ಬೇಕಾದ್ರೂ ಹಾಕ್ಬೋದು. ಇನ್ಫ್ಯಾಕ್ಟ್ ನಾನು ಕೂಡ ಹಾಕೊಂಡು ನೋಡಿದೆ, ನನಗೆ ಇಲ್ಲಿಗೆ ಬರುತ್ತೆ. ನನ್ನ ಕತ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಲಿಶು ಮಲಗಿದ್ವಿ ನಾವು ಮನೆಗೆ ಹೋದಾಗ, ನೋಡಿ ಅವಳ ರಿಯಾಕ್ಷನ್. ಆ ಕಡೆ ಲೈಟ್ ಹಾಕ್ರಿ ಫಸ್ಟು. ಏನದು ಮುದ್ದು, ಎಷ್ಟು ಆಟ ಸಾಮಾನು ಈ ವಾರ ಎಲ್ಲ ನಿನಗೆ? ಏನದು? ನೀಟಾಗಿ ಇಟ್ಕೊಬೇಕು, ನೀನು ಎಲ್ಲ ಹಾಳು ಮಾಡ್ತೀಯ. ತಂದ್ಕೊಡ್ತೀವಿ, ಒಂದಾದ್ರೂ ನೀಟಾಗಿ ಇಟ್ಕೊಂತೀಯ. ತೋರ್ಸು ಏನೇನಿದೆ ಅಂತ. ಏನೇನಿದೆ ತೋರ್ಸು, ಹೇಳು ಏನೇನದು ಅಂತ. ಇದೇನಿದು? ಇದು ಇದ್ಯಾರು? ಇದು 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 ಡಾಗಿ. ಇದು ಬನ್ನಿ. ಅಪ್ ಹಪ್ ಹೆಂಗನದ್ ಬನ್ನಿ. ಶರು ನಿನ್ಗಿನ್ನ ಒಂತೇನೋ ತಂದಿದ್ದಾರೆ, ಏನೋ ಅಂತ ಗೆಸ್ ಮಾಡು. ಬಲ್ ಗೊತ್ತು ನಿಂಗೆ. ಅಡ್ವರ್ಟೈಸ್ಮೆಂಟ್ ನೋಡ್ತಾಳಲ್ಲ ಅದಕ್ಕೆ. ಮೆಮೊರಿ ಪವರ್ ಚೇಂಜ್ ಬೇಕಾ? ನೈಸ್. ಪುಟ್ ಲೈಟ್ ಹಾಕಬೇಡಿ, ಕಾಣಿಸ್ತೈತಾ? ಕಾಣಿಸ್ತೈತೆ ಇಲ್ಲಿ.
ಡಿಸೈನ್. ಪೆಂಡೆಂಟ್ ಅಲ್ಲಿ ಕ್ವೀನ್ ಅಂತ ಇದೆ. ಚೆನ್ನಾಯ್ತಾ? ನಮ್ ಲಿಟಲ್ ಕ್ವೀನ್ಗೆ ಚೆನ್ನಾಯ್ತಾ? ಗೊತ್ತದಕ್ಕೆ ಅದ್ ನೋಡು, ಫುಲ್ ಪ್ಯಾಕೇಜ್ ನೋಡಿದ ತಕ್ಷಣನೇ ಹೇಳ್ತಾಳೆ ನೋಡಮ್ಮ. ಆ ಕಡೆ ಲೈಟ್ ಹಾಕೊಂಚೂರು. ಓ ಇದು ಲಾಕ್ ಸಿಸ್ಟಮ್. ಮಾಮೂಲಿ ಮುಂಚೆನೂ ಹಂಗೆ ಇದ್ದಿದ್ದಲ್ವಾ? ಕಮ್ಮಿ ಆ ಕಡೆ ಅದೆಲ್ಲ ಕೆಳಗೆ. ಲಾಸ್ಟ್ ಹಾಕ್ತೀನಲ್ವಾ? ಹಾಂ. ಇದು ಭೂಮಿಗ ಉದ್ದ ಆಯ್ತೇನ್ರಿ? ಇಲ್ಲ ಇಷ್ಟು ಇಲ್ಲಿ ಬಿಡು, ಇಲ್ಲಿ ಬಿಡು. ನೋಡಿ ಏನು ಉದ್ದ ಅದು? ಉದ್ದ ಆಯ್ತು. ಲಾಸ್ಟ್ ಆಗ್ತದಲ್ಲ ಅದೇ ಇದ್ರಲ್ಲ, ಅದೇ ಇದ್ರಲ್ಲೇನೆ ಒಂಚೂರು ಇದು ಉದ್ದ ಆಯ್ತು. ಎಲ್ಲಿ ಬಾಮ್ಮ ಇಲ್ಲಿ? ಎಷ್ಟು ವರ್ಷದವರೆಗೂ ಹಾಕೋಬೋದು ನೋಡು. ನಾನು ಹಿಂದಕ್ಕೆ ಹಾಕಿದ್ದೀನಿ. ಎಲ್ಲಿ ಲಿಶಾ? ಕ್ಯೂಟ್. ಅಲ್ಲೇ ಇರು ನೋಡ್ತೀನಿ. ಎಷ್ಟೋ ಲಿಶಾ ಇದನ್ನ ಹಾಳು ಮಾಡ್ಕೊಂಬಾರ್ದು, ಗೊತ್ತಾಯ್ತಾ? ಮುಖನೂ ಕಾಣಿಸ್ಲಿ ಅವಳದು. ಚೆನ್ನಾಯ್ತಾ? ಎಲ್ಲಿ ಎಲ್ಲಿ ಲಿಶಾ? ಇನ್ನ ನಿದ್ದೆ ಬರ್ತಿದೆ ಬೇಬಿಗೆ, ಮಲಗಿದ್ಲಲ್ಲ. ಯಾರಿದು? ಏನಿದು? ಏನಂತಂದ್ರಮ್ಮ? ನಿನ್ ಫೋನ್ ಎಲ್ಲ ಹಾಳಾಗೈತಲ್ಲ ತಾತ ಅಂತ ಹೇಳು. ಲಿಶುಗೆ ಟಾಯ್ಸ್ ಅಷ್ಟೊಂದು ದುಡ್ಡು ಕೊಟ್ಟು ಎಲ್ಲ ತರ್ತೀನಿ, ಆದರೆ ಮನೆಗೆ ಬಂದಮೇಲೆ ಅದ್ರ ಸ್ಥಿತಿ ಏನಾಗಿರುತ್ತೆ ನೋಡಿ. ಅಷ್ಟೇ ತರೋವರೆಗೂ ಅಷ್ಟೇ ಬೆಲೆ ಇದಕ್ಕೆ. ಇವಾಗ ಇದು ಒಂದೊಂದು ಕಡೆ ಇಷ್ಟೇ ಆಗೋದು. ನೆನ್ನೆನೂ ಅಷ್ಟೇ ಹೋಗಿ ಆ ಫಿಶಿಂಗ್ ಒಂದು ಟಾಯ್ ತಂದೆ. ಅದೇನದು 2500 ಏನೋ ಅದು ಅಷ್ಟೇ ಒಂದೊಂದು ಕಡೆ. ಆಗಲೇ ಒಂದು 3-4 ಫಿಶ್ಶೇ ಇಲ್ಲ ಮನೇಲಿ. ನಾವು ಸುಮ್ಮನೆ ತರೋದು, ಇಷ್ಟ ಆಗುತ್ತೆ ಅವಳಿಗೆ ಇಷ್ಟ ಅಂದರೆ. ಈ ಕಾರ್ಟೂನ್ಸ್ ಎಲ್ಲ ನೋಡ್ತಾರಲ್ವಾ, ಸೊ ರಿಯಲ್ ಆಗಿ ಈ ಥರ ಟಾಯ್ಸ್ ಎಲ್ಲ ತಂದು ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ ಅಂತ ತರೋದು. ಆ್ಯಕ್ಚುಲಿ ಖುಷಿ ಪಟ್ಲು. ಈಗ ಬಂದು ಆಟ ಆಡ್ತಾಳೇನೋ, ಎಲ್ಲ ಇಲ್ಲಿ ಇಟ್ಟು ಹೋಗಿದ್ದಾಳೆ. ಹೆಂಗೋ ಒಂದಾದರೂ ಎತ್ಕೊಂಡು ಹೋಗಿದ್ರೆ ಅದು ಎಲ್ಲಿ ಬೀಳಿಸ್ಕೊಂಬರ್ತಿದ್ಲು. ಇನ್ನು ಇದಕ್ಕೆ ಅದೆಷ್ಟು ಸ್ನಾನ ಮಾಡಿಸ್ತಾಳೋ, ಅದೆಷ್ಟು ತಲೆ ಬಚ್ತಾಳೋ ಗೊತ್ತಿಲ್ಲ ಮಾಷಾಗೆ. ಮನೆಗೆ ಬಂದು ಲಿಶುಗೆ ಚೈನ್ ಹಾಕಿ ಇವಾಗ ಅಮ್ಮ ಮತ್ತು ಲಿಶು ಅಪ್ಪ ದೇವಸ್ಥಾನಕ್ಕೆ ಹೋದ್ರು. ಇವಾಗ ಶ್ರಾವಣ ಶನಿವಾರ ಅಲ್ವಾ, ಶನಿಮಾತ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರಕ್ಕೆ ಅಂತ ಹೋದ್ರು. ನಮ್ಮನ್ನು ಕರೆದ್ರು. ನಾವು ಇವಾಗ ಸಾಕಾಗಿ ಬಂದಿದ್ವಲ್ಲ, ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡಿ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಇವಾಗ ಸ್ಯಾರಿ ನಾನು ಕೊಟ್ಟು ಹೋಗ್ಬಿಡ್ತೀನಿ, ಇನ್ನು ನಾನೇನು ತೊಗೊಳಲ್ಲ. ಸೊ ಅವ್ರವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀನಿ. ಹಾಗಾಗಿ ವಿಡಿಯೋಲಿ ತೋರಿಸ್ಬಿಡೋಣ, ಆಮೇಲೆ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ. ಫಸ್ಟು ನನ್ನ ಸ್ಯಾರಿನೇ ತೋರಿಸ್ತೀನಿ. ಇದು ಈ ಥರ ಇದೆ. ನಾನು ಫುಲ್ಲು ಓಪನ್ ಮಾಡಿ ಏನು ತೋರ್ಸಕ್ಕೆ ಹೋಗಲ್ಲ. ಸಣ್ಣ ಸಣ್ಣ ಬುಟ್ಟ ಥರ ಕೊಟ್ಟಿದ್ದಾರೆ. ಮಾವಿನಕಾಯಿ ಮತ್ತು ಒಂದು ಹೂವು ಥರ ಇದೆ, ಫ್ಲವರ್ ಥರ ಇದೆ ಅಷ್ಟೇ. ಮಾವಿನಕಾಯಿ ಅಲ್ಲ, ಸಾರಿ, ಪಿಕಾಕ್ ಇದೆ ಇಲ್ಲಿ ಮಧ್ಯದಲ್ಲಿ, ಪಿಕಾಕ್ ಇದೆ. ಹಾಗೆ ಈ ಥರ ಈ ಕಲರ್ ನನ್ನ ಹತ್ರ ಸಾಫ್ಟ್ ಸಿಲ್ಕ್ ಇತ್ತೇನೋ, ನನಗೆ ಗೊತ್ತಿಲ್ಲ, ಬಟ್ ಈ ಕಲರ್ ಇರಲಿಲ್ಲ. ಹಾಗಾಗಿ ಇದನ್ನು ತೊಗೊಂಡೆ ಮೈಸೂರು ಸಿಲ್ಕಲ್ಲಿ. ಮತ್ತು ಇದು ನಮಗೆ ಥಿಕ್ನೆಸ್ಸು ಓಕೆ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ಇದು. ಹಾಗಾಗಿ ಇದನ್ನು ತೊಗೊಂಡೆ. ಇದು ಬಂದು ಎಷ್ಟಿತ್ತು? 11,500 600 ಇದು. ಇದೆಲ್ಲೋ ಇದೆ. 11,500 600. ಒಂದು ನಿಮಿಷ ಹೇಳ್ತೀನಿ. ಅಲ್ಲೇ ಇದೆ ನೋಡಿ. 11,620 ಇದು. ಇದನ್ನು ತಗೊಂಡೆ ನಾನು. ಆಮೇಲೆ ಇದೊಂದು ತಗೊಂಬಂದೆ. ಇದು ನಮ್ಮ ಅಜ್ಜಿದು ಪೂಜೆ ಇದೆ, ಪೂಜೆಗೆ ಇಡೋದಕ್ಕೆ ಅಂತ. ಇದೊಂದು ಅಮ್ಮ ಗ್ರೀನ್ ಕಲರ್ ತೊಗೊಂಬಂದಿದ್ರು. ಇದು ತುಂಬಾ ಸಾಫ್ಟ್ ಆಗು ಇತ್ತು. ಇವಾಗ ಅವ್ರಿಗೆ ಸ್ವಲ್ಪ ರಫ್ ಆಗಿರೋದು ಆ ಥರ ಎಲ್ಲ ಉಟ್ಕೊಳಕ್ಕೆ ಇಷ್ಟ ಆಗಲ್ಲ, ಸಾಫ್ಟ್ ಆಗಿರೋದು ಬೇಕು ಅಂತಾರೆ. ಹಾಗಾಗಿ ಇದನ್ನು ತೊಗೊಂಬಂದೆ. ಇದು ಕೂಡ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಆಗಿದೆ. ಹಾಗೆ ಜರಿ ಚೆನ್ನಾಗಿದೆ. ಎಲ್ಲರೂ ಸಿಂಪಲ್ ಫಂಕ್ಷನ್ಸ್ಗೂ ಉಟ್ಕೊಂಡ್ಬಿಡ್ಬೋದು. ಇದ್ರ ಕಾಸ್ಟ್ ಬಂದು ಸಮಥಿಂಗ್ 1,300 1,500 ಇದು. ಇಲ್ಲಿಲ್ಲ, 1,300 1,500 ಇದು, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇನ್ನು 3 ಒಂದೇ ಥರ ತೊಗೊಂಬಂದಿದ್ದೀನಿ. ಇನ್ನು ಈ 3 ಒಂದೇ ಥರ ಇದೆ.
ಸೊ ಇದೊಂದು ಕಲರ್ ಓಪನ್ ಮಾಡಿ ಯಾವುದು ತೋರಿಸಲ್ಲ. ಇದೊಂದು ಕಲರ್ ಮತ್ತೆ ಇದೊಂದು ಕಲರ್. ಸೊ ಇದೆಲ್ಲ ರೇಂಜ್ ಬಂದು 2900 ರೇಂಜಲ್ಲಿ. ಇಷ್ಟು ಸ್ಯಾರಿ ನಾನು ತೊಗೊಂಬಂದಿದ್ದು ಗೌರಿ ಹಬ್ಬದ ಶಾಪಿಂಗ್ ಮುಗಿದ್ದು. ಹಾಗೆ ಹೇಳಿದ್ನಲ್ಲ ಅಪ್ಪಂಗೆ ಮೊಬೈಲ್ ತೊಗೊಂಡು ಬಂದ್ವಿ. ಮತ್ತು ಲಿಶುಗೆ ಟಾಯ್ಸ್, ಜ್ಯುವೆಲ್ರಿ ನೆಕ್ ಚೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.